One more new bike added to our garage. ಬರೀ 11 ನಿಮಿಷ ಮುಗ್ಸಕ್ ಆಗಲ್ಲ ಗುರು ಈ ಗಾಡಿ ಬಗ್ಗೆ ಮಾತಾಡೋದ್ನ 2.5 ಅವರ್ ಪಿಕ್ಚರ್ ಮಾಡ್ಬೇಕು. A01HV6070 2022 ನಲ್ಲಿ ನಾನು ಹಯಾಬುಸಾ ತಗೊಂಡೆ. ಇಲ್ಲಿ ನೋಡಿ ಬೋರ್ಡ್ ಮಾಡಾಕಿದೀನಿ ಹಯಾಬುಸಾ ಪಾರ್ಕಿಂಗ್ ಓನ್ಲಿ ಅಂತ. ನನಗೆ ಆವಾಗ ಅನ್ನಿಸ್ತಾ ಇದ್ದಿದ್ದು ಹಯಾಬುಸಾಗಿಂತ ಬೆಸ್ಟ್ ಬೈಕ್ ಇನ್ ಯಾವ್ದು ಇಲ್ಲ. ನನ್ನ ಲೈಫ್ ಅಲ್ಲಿ ಅದಕ್ಕಿಂತ ನಾನು ಇನ್ ಯಾವ್ದನ್ನು ಜಾಸ್ತಿ ಇಷ್ಟಪಡೋದಿಲ್ಲ ಅಂತ. ಆದ್ರೆ 2025 ಅಕ್ಟೋಬರ್ ಅಲ್ಲಿ ನನಗೆ ಕಾಣಿಸಿದ್ದು ಈ ಗಾಡಿ. ನೀವೆಲ್ಲ ನನ್ನ ತಮ್ನೈಲ್ ನೋಡಿ ನಾನು ZX10 RR ತಗೊಂಡಿರ್ಬೋದು ಅಂತ ಅನ್ಕೊಂಡಿರ್ತೀರಾ. ಅದು ಕ್ಲಿಕ್ ಬೇಟ್, ತಲೆ ಕೆಡ್ಸ್ಕೋಬೇಡಿ. ಆದ್ರೆ ನಾನು ಅದಕ್ಕಿಂತ ಕ್ರೇಜಿ ಆಗಿರೋ ಗಾಡಿ ತಗೊಂಡಿದ್ದೀನಿ. ನಾನು ಇದು ತನಕ 100cc ಇಂದ ಹಿಡಿದು 1000cc ತನಕ ಒಂದು 200-300 ಗಾಡಿಗಳನ್ನ ಓಡಿಸ್ಬಿಟ್ಟಿದ್ದೀನಿ. ಒಂದೊಂದ್ರಲ್ಲೂ ಒಂದೊಂಥರ ಮಜಾ ಇದೆ. ಆದ್ರೆ ನನ್ನ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಆಗಿರುವಂತ ಗಾಡಿ ಇಷ್ಟು ದಿನ ಯಾವ್ದು ಸಿಕ್ಕಿರ್ಲಿಲ್ಲ. ಅಷ್ಟಕ್ಕಷ್ಟೇ ಚೆನ್ನಾಗಿರೋ ಗಾಡಿಗಳು ಸಿಕ್ಕಿದ್ರೇನೆ ನಾನು ಬಿಡೋದಿಲ್ಲ. ಇನ್ನ ನನಗೆ ದಿ ಮೋಸ್ಟ್ ಪರ್ಫೆಕ್ಟ್ ಅನ್ಸಿರೋ ಗಾಡಿನ ಬಿಡ್ತೀನ ಇಲ್ಲ, ಚಾನ್ಸೇ ಇಲ್ಲ. ಹೆಂಗಿದೆ ನಿನ್ ಗಾಡಿ? ರಾಯಲ್ ಎನ್ಫೀಲ್ಡ್. ರಾಯಲ್ ಎನ್ಫೀಲ್ಡ್ ಅಲ್ಲಿ ಏನೇ ಕೇಳು, ಮಿರರ್ ಇಲ್ಲ, ಹಿಂದೆ ಯಾರು ಇರಲ್ಲ, ನೀನೇ ಹಿಂದೆ ಇರ್ತೀಯಲ್ಲ, ಅದಕ್ಕೆ ನಾವು ನಡೆದಿದ್ದೆ ದಾರಿ ಅಂತ. ಅದೇ ನೀನ್ ನಡ್ಕೊಂಡೆ ಹೋಗ್ಬೇಕು ಆ ಗಾಡಿ ತಗೊಂಡ್ರೆ, ಓಡ್ಸಕ್ಕಿನ್ ಫಾಸ್ಟ್ ಆಗಿ ಬಂದ್ಬಿಡ್ತೀಯ. ನಮ್ ಜೀವನದ ಸಂತೋಷನೆಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ. ಫೋಟೋ ತೆಗೆಯಕ್ ಮಾತ್ರ ಸ್ಮೆಲ್ ಮಾಡ್ತೀವಿ. ಬೇರೆ ಗಾಡಿಗಳೆಲ್ಲ ನಾವೇ ಬೆಸ್ಟ್ 400cc ಆಗಬೇಕು ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಇದೊಂದು ಗಾಡಿ ಸೈಲೆಂಟ್ ಆಗಿ ನಾನೇ ಬೆಸ್ಟ್ 400cc ಅಂತ ಪ್ರೂವ್ ಮಾಡ್ತಿದೆ. I am somebody who is not built for administration. I am somebody who is built to conquer. ಆರಾಮ ಚೆನ್ನಾಗಿದೆ ಗಾಡಿ, ಸಿಗದ. ಥ್ಯಾಂಕ್ ಯು. ಇದ್ಯಾವ್ದು ಗುರು ಟಿಪಿಕಲ್ ಕನ್ನಡಿಗ ಅಂತ ಶರ್ಟ್ ಹಾಕೊಂಡು ಹೋಗ್ತಾವ್ರೆ. ನಾನೇ ಬ್ರೋ ಟಿಪಿಕಲ್ ಕನ್ನಡಿಗ. ನನಗೆ ಕ್ರಿಸ್ಮಸ್ಗೆ ಬ್ಲೂ ಬೈಕರ್ ಅವರು ಒಂದು ಗಿಫ್ಟ್ ನ ಕಳ್ಸಿಕೊಟ್ಟಿದ್ರು. ಹಾನ್ಲೆ ರೈಡಿಂಗ್ ಬೂಟ್ಸ್ ಗಳದ್ದು ಒಂದು ಪ್ರಾಬ್ಲಮ್ ಏನು ಅಂದ್ರೆ ಅಡ್ಜಸ್ಟ್ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಇವತ್ತಿಂದ ಒಂದು 15 ದಿವಸ ಇದನ್ನ ನಾನು ಟೆಸ್ಟ್ ಮಾಡಿ ರಿವ್ಯೂ ಹೆಂಗಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಬ್ಲೂ ಬಯ್ಯ. ಅವಸಾಕಿ ಪಕೇಲೋ ಒಂದು ಮಕ್ಕಳದ ಬ್ರೇಸ್ಲೆಟ್ ಇದೆ. ಇದು ನನಗೆ ಬಂಡೀಪುರಲ್ಲಿ ಸಿಕ್ತು, ಕ್ಯೂಟ್ ಇದೆ ಅಂತ ಹಾಕೊಂಡಿದ್ದೀನಿ. ಇನ್ನೊಂದು ಐಟಮ್ ಮರ್ತನಲ್ಲ ಗುರು ನಾನು. ಸಮಯ 1:11. ಈ ಗಾರ್ಡಿಯನ್ ಗಂಟೆಯನ್ನು ಹಾಕಲು ನಮಗೆ ಜಾಗ ಸಿಗುತ್ತಿಲ್ಲ. ಇಲ್ಲಿರ್ಲಿ ಆರಾಮಾಗಿ. ಹೊಸ ಗ್ಲೌಸ್, ಹೊಸ ಶೂಸು, ಹೊಸ ರೈಡಿಂಗ್ ಗೇರು, ಹೊಸ ಗಾಡಿ, ಹೊಸ ವರ್ಷ. ಈ ಗಾಡಿಗೆ 12 ಲಕ್ಷ. ಆದ್ರೆ ನಾನು ಇದನ್ನ ಶೋರೂಮ್ ಅಲ್ಲಿ ತಗೊಂಡಿಲ್ಲ. ನಾನು ಶೋರೂಮ್ ಅಲ್ಲಿ ತಗೋಬೇಕು ಅನ್ನೋ ಟೈಮ್ಗೆ ಇದು ಡಿಸ್ಕಂಟಿನ್ಯೂ ಆಯ್ತು. ಅಷ್ಟರಲ್ಲಿ ನಮ್ಮ ಮನೇಲಿ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂತು. ಹಾಸ್ಪಿಟಲ್ ಮನೆ ಹಾಸ್ಪಿಟಲ್ ಅಂತ ಓಡಾಡ್ತಾ ಇದ್ದೆ. ರಾತ್ರಿ ಹೊತ್ತು ಮನೇಲಿ ಇದ್ದಾಗ ಅಥವಾ ಹಾಸ್ಪಿಟಲ್ ಒಬ್ನೇ ಇದ್ದಾಗ ಯೂಟ್ಯೂಬ್ ವಿಡಿಯೋಸ್ ನೋಡಕ್ ಶುರು ಮಾಡಿದೆ. ಅದರಲ್ಲಿ ನನಗೆ ಒಂದು 4R ಓನರ್ಶಿಪ್ ರಿವ್ಯೂ ಕಾಣಿಸ್ತು. ಯೂಶಲಿ ನಾನು ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಮಾಡ್ತೀನಿ, ನೋಡಕ್ ಹೋಗೋದಿಲ್ಲ. ನೋಡೇ ಬಿಡೋಣ, ನಾನು ಈ ಗಾಡಿನ ತಗೊಳ್ದೆ ಏನೇನ್ ಮಿಸ್ ಮಾಡ್ಕೋತಾ ಇದೀನಿ ಅಂತ ಒಂದ್ಸಲ ಫುಲ್ ಆ ವಿಡಿಯೋ ನೋಡಿದ್ನ. ನಾನು ಫಿಕ್ಸ್ ಆಗೋದೆ ಗುರು ಅವತ್ತೇನೆ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ಬೇಕು. XP95 500 5 ಲೀಟರ್ಗೆ 150 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. 5-3-15 30 ಕಿಲೋಮೀಟರ್ ಅಲ್ಲ ಮೈಲೇಜ್ ಬರುತ್ತಾ? ಯಾವ ಕಡೆಯಿಂದ ಕತೆನಲ್ಲಿ ಎಲ್ಲಿದೆ ನಾನು? ಈ ಗಾಡಿನ ಒಂದು ಸಲ ಓಡಿಸ್ಬೇಕು ಅಂತ ನನಗೆ ಆಸೆ ಆಯ್ತು. ಸುಮಾರು ಜನಕ್ಕೆ ಕೇಳಿದೆ, ನಮ್ಮ ಪರಿಚಯದಲ್ಲಿ ಯಾರ ಹತ್ರ ಆದ್ರೂ 4R ಇದೆಯಾ, ನಾನೊಂದ್ಸಲ ಓಡಿಸ್ಬೇಕು, ಅದನ್ನ ರಿವ್ಯೂ ಮಾಡಬೇಕು ಅಂತ. ಯಾರ ಹತ್ರನೂ ಇರ್ಲಿಲ್ಲ ಗುರು. ಇದ್ದವ್ರು ಯಾರು ಆ ಗಾಡಿನ ರಿವ್ಯೂ ಕೊಡಕ್ ರೆಡಿ ಇರ್ಲಿಲ್ಲ. ಯಾರ್ಯಾರು ಈ ಗಾಡಿನ ತಗೊಂಡು ಮೇಂಟೈನ್ ಮಾಡಕ್ಕೆ ಕಾಸು ಮಾಡಿದ್ದಾರೆ ಅವರು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಕೂತ್ರೆ ಈ ಗಾಡಿನ ತಗೊಳಕ್ ಆಗ್ತಿರ್ಲಿಲ್ಲ. ದಯವಿಟ್ಟು ಬಿಗ್ ಬಾಸ್ ಅನ್ನು ಯಾರು ಕ್ಲೋಸ್ ಮಾಡಬೇಡಿ. ನಮ್ಗೆ ಹೆಂಗೆ ಅಂದ್ರೆ ಅದೇ ಸರ್ವಸ್ವ ನಮ್ಗೆ ಬಿಗ್ ಬಾಸ್. ದಯವಿಟ್ಟು ಯಾರು ಕ್ಲೋಸ್ ಮಾಡಬೇಡಿ. ಇನ್ನೊಂದು, ಈ ಗಾಡಿ ಓನರ್ ಯಾರ್ಯಾರು ಇದಾರೆ, ಒಂದು 400cc ಗಾಡಿಗೆ 12 ಲಕ್ಷ ಕೊಟ್ಟೆ ಅಂದ್ರೆ ತಾರಾ ಮಾರ ಜಡ್ಜ್ ಮಾಡ್ಬಿಡ್ತಾರೆ ಜನ. ಹಂಗಂತ ನಾನೇನ್ ಈ ಗಾಡಿಗೆ 12 ಲಕ್ಷ ಕೊಡ್ಲಿಲ್ಲ, 10.5 ಲಕ್ಷ ಕೊಟ್ಟೆ. ಬೆನ್ನು ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದು. ಈ ಗಾಡಿ ಇಷ್ಟು ಎಕ್ಸ್ಪೆನ್ಸಿವ್ ಇರೋದಕ್ಕೆ 2 ರೀಸನ್ ಇದೆ. ಒಂದು, ಇದ್ರಲ್ಲಿ ಬೀಳುವಂತ ಇಂಪೋರ್ಟ್ ಡ್ಯೂಟೀಸ್. ಇನ್ನೊಂದು, ಈ ಗಾಡಿಲಿ ಇರುವಂತ ಇಂಜಿನಿಯರಿಂಗ್. ಎಪಿಟೋಮ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಪಿಟೋಮ್ ಆಫ್ ಮೋಟರ್ ಸೈಕ್ಲಿಂಗ್ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಗಾಡಿ ಬಗ್ಗೆ ತಿಳ್ಕೊಳ್ಳಿ. ಟನಲ್ ಸೌಂಡ್ ಏನಾದ್ರು ಕೇಳಿದ್ರೆ ಕಾಪ್ಸ್ ಪಕ್ಕ ಹಿಡ್ಕೋತಾರೆ, ಯಾವ್ದೋ ಎಕ್ಸಾಸ್ಟ್ ಹಾಕ್ಸಿದ ನೀವು ಅಂತ. ಆಕ್ಚುಲಿ ಹಂಗ್ ನೋಡೋದಾದ್ರೆ ಅದು ಎಕ್ಸಾಸ್ಟ್ ನಾಯ್ಸ್ ಅಲ್ಲ, ಎಂಜಿನ್ ನಾಯ್ಸ್. ಇಷ್ಟೋ ತನಕ ಚೆನ್ನಾಗೇ ಇತ್ತಲ್ಲ, ಇದ್ಯಾಕೆ ಈಗ ಒಳಗಡೆನೆ ಹೋಗ್ತಿಲ್ಲ? ಬೆರಳೇನಾದ್ರು ದಪ್ಪ ಆಗೋಯ್ತಾ? ಗ್ಲೌಸ್ ಇದೇನೋ ಇದು ಬ್ರೋ, ಹೇಳಿರಿ. ಏನು ಹೊಸದ್ರಲ್ಲಿ ಎಲ್ಲಾ ತೂತುಗಳು ಹಿಂಗೇನಾ ಗಟ್ಟಿ ಇರ್ತವ? ಇಷ್ಟ ದಿನ ಸಿಟಿಯಲ್ಲಿ ನಾನು ರೈಡಿಂಗ್ ಗೇರ್ಸ್ಗಳನ್ನ ಅಷ್ಟು ಆಗ್ತಾ ಇರಲಿಲ್ಲ. ಆದ್ರೆ ಲಾಸ್ಟ್ ವಿಡಿಯೋದಲ್ಲಿ ಗಾಡಿ ಓಡಿಸಿದ್ಮೇಲೆ ನನ್ಗೆ ಗೊತ್ತಾಯ್ತು ರೈಡಿಂಗ್ ಗೇರ್ಸ್ ಅವಶ್ಯಕತೆ ತುಂಬಾನೇ ಇದೆ ಅಂತ. ಹೆವಿ ಇಂಟಿಮಿಡೇಟಿಂಗ್ ಆಗಿದೆ ಗುರು ಈ ಗಾಡಿ. ನನ್ನ ವಿಡಿಯೋ ನೋಡಿದವರು ಗಾಡಿ ತಗೊಂಡು ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂತ ಅನ್ಕೋಬಹುದು. ಆದ್ರೆ ಒಂದ್ಸಲ ನೀವು ಇದನ್ನ ಓಡಿಸ್ ನೋಡಿ. ಓಡ್ಸಕ್ ಗಾಡಿಗಳು ಸಿಗೋದಿಲ್ಲ, ಅದು ಬೇರೆ ವಿಷಯ.
10-12 ಲಕ್ಷ ಖರ್ಚು ಮಾಡಿ ನಾವು ಒಂದು ಗಾಡಿ ತಗೋತಾ ಇದೀವಿ ಅಂದ್ರೆ ಶೋರೂಮ್ ಅಲ್ಲೇನೆ CBR 650 ಸಿಗುತ್ತೆ. ಇದ್ರ ಮೇಲೆ ಇನ್ನೊಂದ್ 2 ಲಕ್ಷ ಹಾಕಿದ್ರೆ ZX 6R ಸಿಗುತ್ತೆ. ಇದೇ ರೇಟ್ಗೆ CB 750 ಹಾರ್ನೆಟ್ ಸಿಗುತ್ತೆ. ಇದಕ್ಕಿಂತ ಇನ್ನೊಂದ್ 3 ಲಕ್ಷಕ್ಕೆ CB 1000 ಹಾರ್ನೆಟ್ ಸಿಗುತ್ತೆ. ಇನ್ನ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ 10R, S1000RR, Hayabusa 2 Z900 ಸಿಕ್ಬಿಡುತ್ತೆ. ಅಷ್ಟೆಲ್ಲ ಇದ್ರೂನು ಇನ್ ಪರ್ಟಿಕ್ಯುಲರ್ ಆಗಿ ನಾನೇನಕ್ಕೆ ಈ ಗಾಡಿನೇ ತಗೊಂಡೆ ಅಂದ್ರೆ ಇದು ತನಕ ಒಂದು 5-6 ಸೂಪರ್ ಬೈಕ್ ಗಳನ್ನ ನಾನು ಇಟ್ಟಿದ್ದೀನಿ. ಇವತ್ತಿಗೂ ನನ್ನ ಹತ್ರ ಸುಜುಕಿ Hayabusa ಇದೆ. ನನ್ನ ಫಸ್ಟ್ ಎವರ್ ಸೂಪರ್ ಬೈಕ್ ಅದು. Hayabusa ಓಡಿಸಬೇಕಾದ್ರೆ ಹೆವಿ ಮಜಾ ಕೊಡುತ್ತೆ. ಆದ್ರೆ ಅದಕ್ಕಿಂತ ಜಾಸ್ತಿ ನಮ್ಮ ರೋಡ್ ಗಳಲ್ಲಿ ತುಂಬಾನೇ ಕಾನ್ಶಿಯಸ್ ಆಗಿರ್ಬೇಕು. ಫಸ್ಟ್ ಗೇರ್ ಅಲ್ಲೇ 150-160 ಹೋಗುದ್ ಗುರು ಆ ಗಾಡಿ. ಎಲ್ಲಿ ಅಂತ ಅದ್ರ ಪವರ್ ನ ನೀವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳಕ್ ಆಗುತ್ತೆ. 12-13 ಸಾವಿರ RPM ತನಕ ಗಾಡಿಗಳನ್ನ ನಮ್ಮ ರೋಡ್ ಅಲ್ಲಿ ಹಿಂಡಕ್ ಆಗೋದಿಲ್ಲ. ಎಲ್ಲಾ 1000 cc ಗಾಡಿಗಳದ್ದು ಅದೇ ಗೋಳು ಗುರು. ಅದಾದ್ಮೇಲೆ ನಾನು ಯೋಚನೆ ಮಾಡಿದ್ದು ಒಂದು ಡೇಟೋನಾ ತಗೊಳ್ಳೋಣ ಅಂತ. ಡೇಟೋನಾ ರಿವ್ಯೂ ಮಾಡ್ಬೇಕಾದ್ರೆ ಅದನ್ನ ಓಡಿಸ್ದೆ. ಅವಾಗ ನನ್ಗೆ ಅರ್ಥ ಆಗಿದೆ ಏನು ಅಂದ್ರೆ ಡೇಟೋನಾ 675 cc ಆಗಿರ್ಬೋದು, ಆದ್ರೆ ಮಗಂದು 1000 cc ಗಾಡಿ ಅಷ್ಟೇ ಅದಕ್ಕೂ ಅಟೆನ್ಷನ್ ಕೊಡ್ಬೇಕು, ಅದನ್ನ ನೋಡ್ಸಕ್ಕೂ ಅಷ್ಟೇ ಅಟೆಂಟಿವ್ ಆಗಿರ್ಬೇಕು ಅಂತ. ಕಾಲೇಜ್ಗೆ ಸೂಪರ್ ಬೈಕ್ ತಗೊಂಡ್ ಬರ್ಬೇಕು ಅಂತ ನನಗೆ ಕಾಲೇಜ್ ಟೈಮ್ ಇಂದಾನು ಆಸೆ. ಆದ್ರೆ ಅವಾಗ ಕಾಸು ಇರ್ಲಿಲ್ಲ. ಇವಾಗ ಕಾಸು ಇದೆ, ಗಾಡಿನೂ ಇದೆ, ಕಾಲೇಜ್ ಗೇಟು ಓಪನ್ ಆಗಿದೆ. ಒಂದು ಟೈಮ್ ಅಲ್ಲಿ ರೋಡ್ ಅಲ್ಲಿ ಡ್ಯೂಕ್ 200 ಗೆ ಎಕ್ಸಾಸ್ಟ್ ಹಾಕೊಂಡು ನಾನು ನಿರಂಜನ್ ಹಾವಳಿ ಕೊಟ್ಟಿದೀವಿ ಜನಕ್ಕೆ. ನಾವಿಬ್ರು ಕಾಲೇಜಿಗೆ ಬರ್ತಾ ಇದೀವಿ ಅಂದ್ರೆ 2 ಕಿಲೋಮೀಟರ್ ಮುಂಚೆನೆ ಗೊತ್ತಾಗ್ತಿತ್ತು ನಮ್ ಲೆಕ್ಚರರ್ಸ್ಗೆ ಇವರೇ ಬರ್ತಾವ್ರೆ ಅಂತ. ಜಮಾನ್ದಲ್ಲೇ ಗಾಡಿ ಮಾಡಿಫಿಕೇಶನ್, ಪವರ್ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ಮೆಂಟ್ ಶುರು ಮಾಡಿದವ್ರು ನಾವಿಬ್ರು. ಅವಾಗೆಲ್ಲ ಬೈಯೋರು ಇದನ್ನೆಲ್ಲ ಮಾಡ್ಕೊಂಡು ನಿಮ್ಗೆ ಏನ್ ಸಿಗುತ್ತೆ, ಇದೆಲ್ಲ ನಿಮ್ಗೆ ಊಟ ಹಾಕತ್ತಾ ಅಂತ. ಇವತ್ತು ನಮ್ಗೆ ಊಟ ಆಗ್ತಾ ಇರೋದೇ ಅದು. ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ, ಈಗ ಬೇಡ. ಓವರ್ ಕೆಪಾಸಿಟಿ ಗಾಡಿಗಳನ್ನ ಓಡಿಸ್ಬೇಕಾದ್ರೆ ನಿಮ್ಗೆ ಜಾಸ್ತಿ ತಲೆನೋವಿರೋದಿಲ್ಲ. ಗಾಡಿನ ಎತ್ಕೋತೀರಾ, ಹೋಗ್ತೀರಾ, ಓಡಿಸ್ತೀರಾ, ಎಂಜಾಯ್ ಮಾಡ್ತೀರಾ, ಜನ ಅಷ್ಟು ಅಟೆನ್ಷನ್ ಕೊಡೋದಿಲ್ಲ. ಅದೊಂದು ಹ್ಯೂಜ್ ಪ್ಲಸ್ ಪಾಯಿಂಟ್ ಗುರು. ಅವಾಗ ನನ್ಗೆ ಅರ್ಥ ಆಯ್ತು ನನಗೆ ನನ್ನ ಲೈಫ್ ಸ್ಟೈಲ್ಗೆ 1000 cc ಗಾಡಿಗಳೆಲ್ಲ ಆಗೋದಿಲ್ಲ, 400 cc ಗಾಡಿಗಳೇ ಬೆಸ್ಟ್ ಅಂತ. ತಲೆ ಕೆಡಿಸ್ಕೊಂಡು ನಾನೇ ಕೂತ್ಕೊಳ್ಳಿ. ಈ ಗಾಡಿ ಯಾವ ಶೋರೂಮ್ ಅಲ್ಲೂ ಅವೈಲೇಬಲ್ ಇರ್ಲಿಲ್ಲ. ಅವಾಗ ನಾನು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ, OLX ಅಲ್ಲಿ, XBHP ಅಲ್ಲಿ ಗಾಡಿಗಳನ್ನ ಹುಡುಕಕ್ಕೆ ಶುರು ಮಾಡಿದೆ. ಏನೊಂದು 5-6 ಲಕ್ಷಕ್ಕೆ ಸಿಕ್ಬಿಡುತ್ತೆ, ಸೆಕೆಂಡ್ ಹ್ಯಾಂಡ್ ಅಲ್ವಾ ತಗೊಂಡ್ಬಿಡೋಣ ಅಂತ. ಡೆಲ್ಲಿ, ಮುಂಬೈಲೆಲ್ಲ ಗಾಡಿ ಅವೈಲೇಬಲ್ ಇತ್ತು, ಬಟ್ ಅದನ್ನೆಲ್ಲ ನಂಬಕ್ಕಾಗಲ್ಲ, ಉಜ್ಜಾಡ್ಬಿಟ್ಟಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಗಾಡಿ ಸೇಲ್ಗಿತ್ತು ಗುರು, ಅದು ಇದೇನೆ. ಅಜಿತ್ ಈ ಗಾಡಿನ ನೋಡಿದ್ಮೇಲೆ ಅಡ್ವಾನ್ಸ್ ಕೊಟ್ಟು ಬಂದ್ಬಿಟ್ರು. ಫೈನಲಿ 4R ತಗೊಳ್ಳೋ ಡೇ ಬಂದಿದೆ. ನಮ್ಮ ಹತ್ರ ಈ ಗಾಡಿ ತಗೊಳಕ್ಕೆ ದುಡ್ಡಿಲ್ಲ, ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ. ಪ್ರತಿ ಸಲ ಯಾವ್ದಾದ್ರು ಒಂದು ಗಾಡಿ ಅಥವಾ ಕಾರು ನನ್ನ ಹಣೆನಲ್ಲಿ ಬರ್ದಿದ್ರೆ ಅದು ನಮ್ಮ ಮನೆಗೆ ಬರ್ಬೇಕು ಅಂತ ಇದ್ರೆ ದುಡ್ಡು ಎಲ್ಲಿಂದನಾದ್ರೂ ಬಂದ್ಬಿಡುತ್ತೆ. ಲವ್ ಅಮ್ಮ ಲವ್, ನಮಗ್ ಸಿಗ್ಬೇಕಾಗಿರೋದನ್ನ ಯಾರು ಕಿತ್ಕೊಳಕ್ ಆಗಲ್ಲ. ಅದೇ ತರ ನಿಮ್ಗೆ ಇನ್ನೊಂದು ಗಾಡಿ ತೋರಿಸ್ತೀನಿ ನೋಡಿ. ಹೈಲೆಕ್ಸ್ ತಗೊಂಡ್ರೆ ಇದೊಂದು ಅಡ್ವಾಂಟೇಜ್. ಈ ಗಾಡಿನ ತಗೊಂಡಿದ್ದು ಅಕ್ಟೋಬರ್ 24ನೇ ತಾರೀಕು. ಅಕ್ಟೋಬರ್ 23 ಮಿಡ್ ನೈಟ್ ನನಗೆ ಒಂದು ದೊಡ್ಡ ಪೇಮೆಂಟ್ ಆಯ್ತು. ಹಿಂದೆ ಮುಂದೆ ನೋಡದೆ ತಗೊಂಡೋಗಿ ಈ ಗಾಡಿ ಮೇಲೆಲ್ಲ ಸುರಿದಿದ್ದು. ನಾನು ಲೈಫ್ ಅಲ್ಲಿ ಮಾಡಿರುವಂತ ಬೆಸ್ಟೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇದೇನೆ. ಬರೀ 2200 ಕಿಲೋಮೀಟರ್ ಓಡಿತು ಗುರು ಗಾಡಿ. 2294 ಕಿಲೋಮೀಟರ್ಸ್ ಓಡಿದ್ದೆ. ಬಾಂಬ್ ಕಂಡೀಷನ್ ಆಗಿದೆ ಗಾಡಿ ಅಂತೂ. ಇನ್ನೊಂದು ಬೋನಸ್ ಏನು ಅಂದ್ರೆ ಇದರಲ್ಲಿ ಕವಾಸಕಿ ಕೇರ್ ಪ್ಯಾಕೇಜ್ ಕೂಡ ಆಲ್ರೆಡಿ ಓನರ್ ತಗೊಂಡಿದ್ರು. ಸೊ ಇನ್ನು 2 ವರ್ಷಕ್ಕೆ ಕಂಪ್ಲೀಟ್ ಸರ್ವಿಸ್ ಬಂದ್ರೆ ನಂಗೆ ₹1 ಖರ್ಚಿಲ್ಲ. ನಿನಗೆ ಶುಕ್ರ ದಶೆ ನಡೀತಾ ಇದೆ. ನನ್ನ ಲೈಫ್ ಅಲ್ಲಿ ಹಯಾಬುಸಾಗಿಂತ ನಾನು ಯಾವ ಗಾಡಿನೂ ಇಷ್ಟಪಟ್ಟಿರ್ಲಿಲ್ಲ. ಈ ಗಾಡಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಿದೆ. ಬಟ್ ಸ್ಟಿಲ್ ನಿನ್ನ ಫೇವರೇಟ್ ಗಾಡಿ ಯಾವ್ದು ಅಂತ ಕೇಳಿದ್ರೆ ಹಯಾಬುಸಾ ಅಂತಾನೆ ಹೇಳ್ತೀನಿ. ಹಯಾಬುಸಾ ಅನ್ನೋದು ನನ್ನ ಲೈಫ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಮೋಟಿವೇಶನ್ ಗುರು. ಆ ಗಾಡಿನ ತಗೊಳಕೋಸ್ಕರನೇ ನಾನು ಕೆಲಸ ಮಾಡಕ್ ಶುರು ಮಾಡಿದ್ದು. ಆ ಗಾಡಿನ ತಗೊಳಕೋಸ್ಕರನೇ ನಾನು ಕಾಸು ಮಾಡಕ್ ಶುರು ಮಾಡಿದ್ದು. ಆ ಗಾಡಿನ ತಗೊಂಡ ಮೇಲೆ ನನಗೆ ಈ ಬೈಕ್ ಕಲೆಕ್ಷನ್ ಹುಚ್ಚು ಶುರು ಆಗಿದ್ದು. ಅದರಲ್ಲಿ ಒಂದು ಕ್ರೇಜಿ ಆಗಿರುವಂತ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಇನ್ನೇನೊಂದ್ 2-3 ತಿಂಗಳು ಶೋಕೇಸ್ ಮಾಡ್ತೀವಿ. ಇಡೀ ಮಾರ್ಕೆಟ್ ನಲ್ಲಿ ಆಡ್ಸ್ಬಿಡುತ್ತೆ. 4R ಒಳ್ಳೆ ಹೆಂಗಿದೆ ಅಂದ್ರೆ ಈ ಕಡೆ 400 cc ಗಾಡಿ ಅಟೆನ್ಷನ್ ಜಾಸ್ತಿ ಗ್ರಾಬ್ ಮಾಡೋದಿಲ್ಲ, ಆದ್ರೆ ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಬೈಕ್ ಗೆ ಟಕ್ಕರ್ ಕೊಡೋ ಲೆವೆಲ್ ಅಲ್ಲಿ ಇದೆ. ಯಾವ್ದು ಗುರು ಟಿಪಿಕಲ್ ಕನ್ನಡಿಗ ಅಂತ ಶರ್ಟ್ ಹಾಕೊಂಡು ಹೋಗ್ತಾವ್ರೆ. ಶರ್ಟ್ ಎಲ್ಲಿ ತಗೊಂಡ್ರಿ? ಹೌದಾ, ಯಾರ್ದದು ಶರ್ಟ್? ಆರಾಮ, ಖುಷಿ ಆಯ್ತು ನೋಡ್ಬಿಟ್ಟು. ನೋಡ್ತಾ ಇದ್ದೆ ಕಾವಾಸಕಿ ಬೈಕ್ ಯಾವ್ದು ಫಾಲೋ ಮಾಡ್ತಾ ಇದ್ದೆ. ತಿರುಗಿ ಒಂದ್ಸಲ. ಅಬ್ಬಾ, ಥ್ಯಾಂಕ್ ಯು ಸೋ ಮಚ್. ಹುಷಾರು, ಬಾಯ್ ಬಾಯ್. ಲೈಫ್ ಅಲ್ಲಿ ಎಲ್ರಿಗೂ ಒಂದು ಫಸ್ಟ್ ಲವ್ ಆಗತ್ತಂತೆ. ಫಸ್ಟ್ ಲವ್ ಅಂದ್ರೆ ಸುಮ್ನೆ ಇನ್ಫ್ಯಾಚುಯೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಫಸ್ಟ್ ಟ್ರೂ ಲವ್ ಆಗತ್ತಂತೆ. ಆತರ ಏನಾದ್ರೂ ನಿಮ್ಗೆ ಫಸ್ಟ್ ಟ್ರೂ ಲವ್ ಆಗಿ ಬ್ರೇಕಪ್ ಆದ್ರೆ ನೀವು ನೆಕ್ಸ್ಟ್ ಯಾರ್ಯಾರನ್ನ ಇಷ್ಟಪಡಕ್ಕೆ ಶುರು ಮಾಡ್ತೀರಾ ಅವರಲ್ಲೆಲ್ಲ ನೀವು ನಿಮ್ಮ ಫಸ್ಟ್ ಲವ್ ನ ಹುಡ್ಕಕ್ ಶುರು ಮಾಡ್ತೀರಾ. ಈ ಗಾಡಿನಲ್ಲಿ ಎಕ್ಸಾಕ್ಟ್ಲಿ ನನ್ಗೆ ಅದೇ ಫೀಲಿಂಗ್ ಬರ್ತಾ ಇದೆ. ಇದನ್ನ ಓಡಿಸೋ ಮುಂಚೆ ನಾನು ಯಾವ ಗಾಡಿನೂ ಯಾವ್ದ್ರ ಜೊತೆನೂ ಕಂಪೇರ್ ಮಾಡಿ ಇದೆಷ್ಟು ಚೆನ್ನಾಗಿದೆ ಅದೆಷ್ಟು ಚೆನ್ನಾಗಿದೆ ನನಗೆ ಇದೆಷ್ಟು ಹ್ಯಾಪಿನೆಸ್ ಕೊಡ್ತಾ ಇದೆ ಅಂತ ನಾನು ಯಾವತ್ತೂ ಗೇಜ್ ಮಾಡಿರ್ಲಿಲ್ಲ. ಆದ್ರೆ ಒಂದು ಸಲ 4R ನ ಓಡಿಸಿದ್ಮೇಲೆ ಖತಮ್,
ನಾನು ಇಷ್ಟ ದಿನ ಗಾಡಿಗಳನ್ನ ತಗೊಂಡ್ರೆ ಜಾಸ್ತಿ ಓಡಿಸ್ತಾ ಇರ್ಲಿಲ್ಲ, ಸುಮ್ನೆ ಕಲೆಕ್ಷನ್ಗೋಸ್ಕರ ತಗೋತಾ ಇದ್ದೆ. ಒಂದ್ ಟೈಮಲ್ಲಿ ನನ್ಗೆ ಆ ಗಾಡಿ ಇಷ್ಟ ಆಗಿತ್ತು, ಅದನ್ನ ತಗೊಳಕ್ ಆಗಿಲ್ವಲ್ಲ ಅಂತ ಇವಾಗ ತಗೋತಾ ಇದ್ದೆ. ನನ್ ಕೈಲಿ ತಗೊಳಕ್ ಆಗುತ್ತೆ ಅಂತ ತಗೋತಾ ಇದ್ದೆ. ಆದ್ರೆ ಈ 4R ಹಂಗಲ್ಲಾಗರು, ಮನೆಗೆ ನಿಂಬೆಹಣ್ಣು ತರಕ್ಕೂ ಇದೇ ಗಾಡಿ ಎತ್ಕೊಂಡು ಹೋಗ್ತಿದ್ದೀನಿ, ಜಿಮ್ಗೂ ಇದೇ ಗಾಡಿ ಎತ್ಕೊಂಡು ಹೋಗ್ತಾ ಇದೀನಿ, ಡೈಲಿ ಆಫೀಸ್ಗೂ ಇದೇ ಗಾಡಿ ಎತ್ಕೊಂಡು ಹೋಗ್ತಾ ಇದೀನಿ. ಬೆಳಗ್ಗೆ ಎದ್ದಾಗ ಕೆಲಸ ಮಾಡಕ್ ಜೋಶ್ ಬರ್ಲಿಲ್ಲ ಅಂದ್ರೆ ಈ ಗಾಡಿ ಓಡಿಸ್ತಾ ಇದೀನಿ. गाड़ी हो ना मंजे ऐसी छोना क्या जे गाड़ी ऐसा भागती पकड़ के बैठना, छोकरी नहीं बैठ सकता आगे बिठा ले. थैंक यू. मुझे पता है, हाँ मुझे पता है. ನಮ್ಮ ದೇಶದಲ್ಲಿ 4R ಗಿರುವಂತ ಒಂದು ಬಿಗ್ಗೆಸ್ಟ್ ಎನಿಮಿ ಏನು ಅಂದ್ರೆ ಫ್ಯೂಯಲ್ ಗುರು. ಇದು E5 ಮತ್ತೆ E10 ಕಂಪ್ಯಾಟಬಲ್ ಇಂಜಿನ್. ಇದಕ್ಕೆ E20 ಹಾಕಕ್ ಆಗೋದಿಲ್ಲ. ಇವಾಗ XP95 ಅಲ್ಲೂ E20 ನೇ ಇದೆ. E10 ಬೇಕು ಅಂದ್ರೆ XP 100 ಹಾಕ್ಬೇಕು. ಅದು 150-160 ರೂಪಾಯಿ ಇದೆ. ಈ ಗಾಡಿ ನನ್ನ ಹತ್ರ ಇದೆ ಅನ್ನೋದು ಒಂದ್ ಖುಷಿ ಆದ್ರೆ, ಮೈಸೂರಲ್ಲಿ ಈ ಗಾಡಿ ನನ್ನ ಹತ್ರ ಮಾತ್ರ ಇದೆ ಅನ್ನೋದು ಇನ್ನೊಂದು ಖುಷಿ. ಒಂದ್ ಟೈಮಲ್ಲಿ ಸನ್ನಿ ಲಿಯೋನ್ಗೂ ಟ್ರೂ ಲವ್ ಆಗಿ ಮದುವೆ ಆಯ್ತಂತೆ. ನಮ್ಗೆ ಆತರ ಇಷ್ಟು ಗಾಡಿಗಳೆಲ್ಲ ಓಡಿಸಿದ ಮೇಲೆ ಇವತ್ತು ನನಗೆ ಟ್ರೂ ಲವ್ ಆಗಿದೆ. ಇದುವರೆಗೂ ತಮಗೆ ಎಷ್ಟನೇ ಸಲ ಮೊದಲನೇ ಪ್ರೀತಿ ಆಗಿದ್ದು? ಇನ್ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ವಿಡಿಯೋನು ನೋಡ್ತಿಲ್ಲ, ಅವ್ರ ಬಗ್ಗೆ ಎಲ್ಲ ಒಂದು ಬೇಜಾರೇನು ಅಂದ್ರೆ, ಈ ತರದೊಂದು ಗಾಡಿ ಇದೆ ಅನ್ನೋದನ್ನ ತಿಳ್ಕೊಳ್ದೆ ನಿಮ್ಗೆ ವಯಸ್ಸಾಗ್ಬಿಡುತ್ತಲ್ಲ, ಈ ತರ ಒಂದು ಗಾಡಿ ಇದೆ ಅನ್ನೋದನ್ನ ತಿಳ್ಕೊಳ್ದಂಗೆ ನೀವು ಸತ್ತೋಗ್ಬಿಡ್ತಿರಲ್ಲ ಅಂತ. ಆದಷ್ಟು ಈ ವಿಡಿಯೋನ ನೀವು ನಿಮ್ಮ ಬೈಕರ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಅವ್ರೇನ್ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಈ ತರದೊಂದು ಗಾಡಿ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಈ ಗಾಡಿಗಳೆಲ್ಲ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಏನಾದ್ರು ಸಿಕ್ಬಿಟ್ಟಿದ್ರೆ ನೀವೆಲ್ಲ ಅನ್ಕೋಬಹುದು ಇವ್ನು ಕಾಲೇಜ್ಗೆ ಹೋಗ್ತಿರ್ಲಿಲ್ವೇನೋ ಅಂತ. ದಿನಾ ಕಾಲೇಜ್ಗೆ ಹೋಗ್ತಾ ಇದೆ ಗುರು. ಈ ಗಾಡಿನ ಓಡ್ಸಕ್ಕಾದ್ರೂ ಹೋಗ್ತಾ ಇದ್ದೆ, ಮನೇಲಿ ಗಾಡಿಗೋಸ್ಕರ ಪೆಟ್ರೋಲ್ ಕಾಸು ಈಸ್ಕೊಳಕ್ಕಾದ್ರೂ ಹೋಗ್ತಾ ಇದ್ದೆ. ಓಹೋ, ಕಾಪ್ಸ್, ಎಲ್ಲಾ ಕಡೆ ಕಾಪ್ಸ್. ಯಾಕೆ ಇಷ್ಟು ಕಾಪ್ಸ್? ಆದ್ರೂ ನಮ್ ಕಾಪ್ಸ್ ಒಂಥರ ಕ್ರೇಜಿ ಗುರು. ಅವ್ರಿಗೆ ಯಾವ ಡ್ಯೂಟಿ ಹಾಕಿರ್ತಾರೆ ಅಷ್ಟನ್ನ ಮಾತ್ರ ಮಾಡ್ತಾರೆ, ಬೇರೆ ಇದೆಲ್ಲ ಕೇಳೋದೇ ಇಲ್ಲ. ಇವತ್ತು ಯಾವ್ದೋ ಬಂದೋಬಸ್ತ್ ಹಾಕಿದಾರೆ ಅನ್ಸುತ್ತೆ, ಎಲ್ಲ ಬಂದು ಅವ್ರಿಗೆ ಸೇಫ್ಟಿ ಕೊಡ್ತಾವ್ರ ಅಷ್ಟೇ. ನೀನ್ ಎಕ್ಸಾಸ್ಟ್ ಆದ್ರೂ ಹಾಕೋ ಓಡಾಡು, ಹೆಲ್ಮೆಟ್ ಆದ್ರೂ ಹಾಕಿಲ್ದೆ ಓಡಾಡು. ಇವತ್ತು ಅವ್ರು ಏನು ಕೇಳೋದಿಲ್ಲ. ಏನಕ್ಕೆ ಅಂದ್ರೆ ಅವರ ಡ್ಯೂಟಿ ಬೇರೆ. ಅದೇ ಬೇರೆ ಟೈಮಲ್ಲಿ ಹೆಲ್ಮೆಟ್, ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡ್ರು ಮಿರರ್ ಯಾಕೆ ಹಾಕಿಲ್ಲ ಅಂತ ಹಿಡಿತಾರೆ, ಎಮಿಷನ್ ಟೆಸ್ಟ್ ಆಗಿದ್ಯಾ ಅಂತ ಹಿಡಿತಾರೆ, ಹೆಲ್ಮೆಟ್ ಅಲ್ಲ ISI ಮಾರ್ಕ್ ಇದೆಯಾ ಅಂತ ಹಿಡಿತಾರೆ. ಅವಾಗ ಅವ್ರ ಡ್ಯೂಟಿನೇ ಬೇರೆ. ಹೋಗಿ ಅಣ್ಣ 3 ಜನ ಅಲ್ಲ 4 ಜನ ಹೋಗಿ, 4 ಹೋಯ್ತಾ ಇದೀರಾ, ಪೊಲೀಸ್ ಅವ್ರು ಹಿಡಿಯೋದಿಲ್ಲ ನಿಮ್ಮನ್ನ. ಈ ಗಾಡಿಗೆ 12 ಲಕ್ಷ ಇಟ್ಟಿದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಚಪ್ರಿಗಳ ಕೈಲೆಲ್ಲ ಸಿಗೋದಿಲ್ಲ. ಬಿಸ್ನೆಸ್ ಅಲ್ಲಿ ಒಂದು ಮಾತಿದೆ, ಕಮ್ಮಿ ರೇಟ್ಗೆ ನೀವು ಪ್ರಾಡಕ್ಟ್ ಕೊಡಕ್ ಶುರು ಮಾಡಿದ್ರೆ ಲಾಯಲ್ ಕಸ್ಟಮರ್ ಸಿಗೋದಿಲ್ಲ, ಚೀಪ್ ಕಸ್ಟಮರ್ ಸಿಗ್ತಾರೆ ಅಂತ. ನಮ್ GT650 ಕತೆನೂ ಹಂಗೆ ಆಗಿರೋದು. ಗಾಡಿ ಚಕ್ರಕ್ಕೆ ಉಜ್ಜಿಸ್ಬಿಡ್ತೀನಿ. ಆದ್ರೆ ಈ ಗಾಡಿಗೆ ಏನು ಇವರು ಚಾರ್ಜ್ ಮಾಡ್ತಾ ಇದಾರೆ, ಸ್ಟಾರ್ಟಿಂಗ್ ಅಲ್ಲಿ ನನಗೂ ಅನಿಸ್ತಾ ಇತ್ತು ತುಂಬಾ ಜಾಸ್ತಿ ದುಡ್ಡು ಕೊಟ್ಬಿಟ್ಟ ನಾನು ಅಂತ. ಆದ್ರೆ ಇವಾಗ ಅನಿಸ್ತಾ ಇದೆ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. ಬೇಕಾದ್ರೆ ಕಂಪ್ನಿಯವ್ರು ಇನ್ನೊಂದ್ 2 ಲಕ್ಷ ಜಾಸ್ತಿ ಕೇಳಿದ್ರು ನಾನು ಕೊಟ್ಬಿಡ್ತಿದ್ನೇನೋ ಅಂತ. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ. ನನಗೆ ಇವಾಗ ಅರ್ಥ ಆಗ್ತಿದೆ ಲೈಫಲ್ಲಿ ಏನು ಕಾಸು ಮಾಡ್ಬೇಕು ಅಂತ. ನನ್ನ ಹತ್ರ ಏನಾದ್ರೂ ಕಾಸು ಇರ್ಲಿಲ್ಲ ಅಂದ್ರೆ, ಗಾಡಿಗಳನ್ನ ತಗೊಳಕ್ಕೆ ಕಾಸು ಮಾಡ್ಬೇಕು ಅನ್ನೋಂತ ಮೈಂಡ್ ಸೆಟ್ ಇರ್ಲಿಲ್ಲ ಅಂದ್ರೆ, ನಾನು ಯಾವ್ದೋ ಒಂದು ಗಾಡಿನ ಓಡಿಸಿ ಇದೇ ಬೆಸ್ಟ್ ಗುರು, ಇದಕ್ಕಿಂತ ಯಾವ್ದು ಚೆನ್ನಾಗಿರೋ ಗಾಡಿನೇ ಇಲ್ಲ ಈ ಕ್ಯಾಟಗರಿನಲ್ಲಿ ಅಂತ ಅನ್ಕೊಂಡು ಬಾವಿ ಒಳಗಿರೋ ಕಪ್ಪೆ ತರ ಆಗ್ಬಿಡ್ತಾ ಇದೆ. ಆದ್ರೆ ಒಂದ್ಸಲ ಕಾಸು ಮಾಡಿ ಈ ತರ ಗಾಡಿಗಳನ್ನ ತಗೊಂಡ ಮೇಲೆ ನನ್ಗೆ ಗೊತ್ತಾಯ್ತು ಜಗತ್ನಲ್ಲಿ ಏನೇನೆಲ್ಲ ಇದೆ ಅಂತ. ನಿಮ್ಗೆ ಯಾರಾದ್ರೂ ಲೈಫ್ ಅಲ್ಲಿ ಬಂದು ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತ ಹೇಳಿದ್ರೆ ಅವ್ರಿಗೆ ಈ ವಿಡಿಯೋ ತೋರಿಸಿ. ಈಗ ಈ ಕಾರ್ ಬೆಂಗಳೂರಿಗೆ ಹೋದ್ರೆ ವಾಪಸ್ ಬರ್ತಾ ಇನ್ನೊಂದು ಗಾಡಿ ಹಾಕೋ ಬರ್ಬೇಕು ಅನ್ಕೊಳ್ಳಿ, ಅಲ್ಲಿ ತನಕ ಬೆಂಗಳೂರಲ್ಲೇ ಇರಲಿ. ಇದು ಗಾಡಿ ಓಡ್ಸಕ್ಕೆ ಬಾಡಿ ಸಪೋರ್ಟ್ ಮಾಡ್ಲಿಲ್ಲ ಅಂತ ಕಾರ್ಗಳು ತಗೊಂಡ್ವಿ, ಈಗ 4R ಸಿಕ್ಬಿಟ್ಟಿದೆ. ಇನ್ಫೋಸಿಸ್ ಎಂಟ್ರಿ ಏನ್ ಗುರು ಇಷ್ಟ ಅಗಲ ಇದೆ. ಜೀವನದಲ್ಲಿ ಯಾರಾದ್ರೂ ಬಂದು ನನ್ನ ಲೈಫ್ ಊರ್ ಬಾಗ್ಲಾಗೋಗಿದೆ ಅಂದ್ರೆ ಮೋಸ್ಟ್ಲಿ ಅವ್ರ ಲೈಫ್ ಹಿಂಗೆ ಇರುತ್ತೆ ಅನ್ಸುತ್ತೆ. ಸದ್ಯಕ್ಕೆ ನಾವು ಗಾಡಿ ಓಡಿಸೋಣ ಬನ್ನಿ. ಕಾವಾಸಾಕಿ ಅಂದ್ರೆ ಯೂಶಲಿ ಗ್ರೀನ್ ಕಲರ್ ಅಂತ ನಿಮ್ಗೆಲ್ಲ ಗೊತ್ತು. ಆದ್ರೆ ಈ ಕಾವಾಸಾಕಿದು ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ಸ್ಪೀಡೋಮೀಟರ್ ಒಂದನ್ನ ಬಿಟ್ರೆ ಇನ್ನೆಲ್ಲೂ ಗ್ರೀನ್ ಕಲರ್ ಇಲ್ಲ ಗುರು. ಅದಕ್ಕೆ ಸ್ವಲ್ಪ ಗ್ರೀನ್ ಆಡ್ ಮಾಡೋಣ ಅಂತ ಸ್ಟಿಕರ್ ಹಾಕ್ತಾ ಇದೀನಿ. ಮಾನ್ಸ್ಟರ್, ಈ ಗಾಡಿನೂ ಒಂಥರ ಬೇಬಿ ಮಾನ್ಸ್ಟರ್ ಗುರು. ಆದ್ರೆ ನಮ್ಮ ಮನೆಗೆ ಇನ್ನೊಂದು ಗಾಡಿ ಬರುತ್ತೆ, ಅದು ಬೇಬಿ ಮಾನ್ಸ್ಟರ್ ಅಲ್ಲ, ರಿಯಲ್ ಮಾನ್ಸ್ಟರ್.